ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ. ಅದೇನು ಅಂದರೆ ರೈತರ ಗುರುತಿನ ಚೀಟಿ ಹೇಗೆ ಪಡೆಯಬಹುದು ಎಂದು. ಸರಿ, ಬನ್ನಿ ಹಾಗಾದರೆ ವಿಡಿಯೋ ಪ್ರಾರಂಭ ಮಾಡೋಣ. ಬಹಳ ದಿನಗಳ ನಂತರ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಪ್ರಮುಖ ವಿಷಯ ಕುರಿತು ವಿಡಿಯೋ ಮಾಡುತ್ತಿದ್ದೇವೆ. ಈ ವಿಡಿಯೋ ಪ್ರತಿಯೊಬ್ಬ ರೈತರಿಗೂ ತಲುಪುವಂತೆ ಮಾಡಿ ಆದಷ್ಟು ಬೇಗ ಹಂಚಿಕೊಳ್ಳಿ. ಈಗ ನೀವು ಸ್ಕ್ರೀನ್ನಲ್ಲಿ ನೋಡುತ್ತಿರುವಂತೆ ರೈತರ ಎಲ್ಲಾ ಮಾಹಿತಿಯನ್ನು ಒಳಗೊಂಡ ರೈತರ ಗುರುತಿನ ಚೀಟಿಯನ್ನು ನಾವು ಹೇಗೆ ಪಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ತಿಳಿಯಲಿದ್ದೀರಿ. ಈಗಾಗಲೇ ನಿಮಗೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ನಿಮಗೆ ರೈತರ ಗುರುತಿನ ಚೀಟಿ ಸಿಗಲಿದೆ. ಈ ಗುರುತಿನ ಚೀಟಿಯನ್ನು ಮಾಡಲಿಕ್ಕೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್ ಮತ್ತು ಉತಾರ್ ಸಂಖ್ಯೆಗಳು, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತವೆ. ಈ ಕಾರ್ಡಿನ ವಿಶೇಷತೆಯೆಂದರೆ ರೈತರ ಕುರಿತಾದ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ರೈತರ ಗುರುತಿನ ಚೀಟಿಯಲ್ಲಿ ತಿಳಿಯಬಹುದಾಗಿದೆ. ಅವೇನೆಂದರೆ ರೈತರ ಹೆಸರು, ಫ್ರೂಟ್ಸ್ ಐಡಿ, ಆಧಾರ್ ನಂಬರ್, ರೈತರ ಮೊಬೈಲ್ ನಂಬರ್, ರೈತರ ಜಾತಿ ಹಾಗೂ ರೈತರ ವಿಧ, ರೈತರ ಸಂಪೂರ್ಣ ವಿಳಾಸ, ರೈತರ ಆರ್ಟಿಸಿ ವಿವರಗಳು ಅಂದರೆ ಜಮೀನು ಇರುವ ಗ್ರಾಮ, ಉತಾರ್ ಸಂಖ್ಯೆ, ಕ್ಷೇತ್ರ, ಹೀಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಈ ರೈತರ ಗುರುತಿನ ಚೀಟಿ ಹೊಂದಿರುತ್ತದೆ. ಸರಿ, ಈಗ ಈ ರೈತರ ಗುರುತಿನ ಚೀಟಿಯನ್ನು ಹೇಗೆ ಪಡೆಯಬೇಕು ಎಂಬುದನ್ನು ನೋಡೋಣ. ಮೊದಲಿಗೆ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನೀವೀಗ ಸ್ಕ್ರೀನ್ನಲ್ಲಿ ನೋಡುತ್ತಿರುವಂತೆ ವೆಬ್ಸೈಟ್ ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ. ಇಲ್ಲಿ ನೀವು ಈಗಾಗಲೇ ನಮ್ಮ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆಗಿಲ್ಲವೆಂದರೆ ರಿಜಿಸ್ಟರ್ ಮಾಡಿಕೊಂಡ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ನೇಮ್, ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ವೆಬ್ಸೈಟ್ ತೆರೆದುಕೊಳ್ಳುತ್ತದೆ. ನಮ್ಮ ವೆಬ್ಸೈಟ್ನಲ್ಲಿ ಈ ಎಲ್ಲಾ ಸೇವೆಗಳ ವೆಬ್ಸೈಟ್ಗಳನ್ನು ಲಿಂಕ್ ಮಾಡಲಾಗಿದೆ. ನಾವೀಗ ರೈತರ ಗುರುತಿನ ಚೀಟಿಯನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತಾಗಿ ಮಾತನಾಡೋಣ. ಅದಕ್ಕಾಗಿ ಡಿಜಿ ಸೂಪರ್ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕೊನೆಯಲ್ಲಿರುವ ಎಫ್ಐಡಿ ಕಾರ್ಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ರೈತನ ಗುರುತಿನ ಚೀಟಿ ನೋಂದಣಿ ಎಂಬ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಕೇಳಲಾಗಿರುವ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಎಂಟರ್ ಮಾಡಿ ಮತ್ತು ರೈತರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಿ. ಕೊನೆಯಲ್ಲಿ ಕಾರ್ಡ್ ಜನರೇಟ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಸಮಯದ ನಂತರ ಕಲರ್ಫುಲ್ ಡಿಜಿಟಲೈಸ್ಡ್ ಎಫ್ಐಡಿ ಕಾರ್ಡ್ ಈಗ ನಿಮಗೆ ಜನರೇಟ್ ಆಗಿದೆ. ಸೊ ಈಗ ನೀವು ನಿಮ್ಮ ರೈತರ ಗುರುತಿನ ಚೀಟಿಯನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದಾಗಿದೆ. ಇದು ಸ್ನೇಹಿತರೆ ಈ ದಿನದ ಪ್ರಮುಖ ವಿಷಯವಾಗಿತ್ತು. ಇದೊಂದು ಮಹತ್ವದ ವಿಷಯವಾಗಿದೆ. ಎಲ್ಲಾ ರೈತರು ಇದರ ಸದುಪಯೋಗವನ್ನು ಪಡೆದುಕೊಂಡಲ್ಲಿ ನಿಮ್ಮ ಎಲ್ಲಾ ಮಾಹಿತಿಯನ್ನು ನಿಮ್ಮೊಂದಿಗೆ ಸದಾಕಾಲ ಇಟ್ಟುಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಹೇಳುತ್ತಾ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ರೈತರೇ ಈ ಜಗತ್ತಿನ ಮೂಲ ಅನ್ನದಾತರು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.